ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಬಯಾಲಜಿ ಮಾಡ್ಯೂಲ್ 5 ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಬಯಾಲಜಿ ಫಾರ್ ಇಂಜಿನಿಯರ್ಸ್ 4th ಸೆಮ್ ಅಲ್ಲಿ. ಸೊ BBOC 407 ಮತ್ತು BBOK 407 ಎಲ್ಲದಕ್ಕೂ ಕೂಡ ಇದೇ ಅಪ್ಲಿಕೇಬಲ್ ಆಗುತ್ತೆ, ಸೇಮ್ ಕಾನ್ಸೆಪ್ಟ್ಗಳಿರೋದು. ಸೊ ಇದರಲ್ಲಿ ಮೇಜರ್ ಇಂಪಾರ್ಟೆಂಟ್ ಅಂತ ಬಂದಾಗ ಎಕ್ಸ್ಪ್ಲೈನ್ ಇನ್ ಡೀಟೇಲ್ ಹೌ ಬಯೋ ಇಮೇಜಿಂಗ್ ಆ್ಯಂಡ್ AI ವಿಲ್ ವರ್ಕ್. ನೆಕ್ಸ್ಟ್ ಬಯೋ ರೆಮಿಡಿಯೇಷನ್ನು, ಬಯೋ ಮೈನಿಂಗು, ಸೆಲ್ಫ್ ಹೀಲಿಂಗ್, ಕಾಂಕ್ರೀಟ್. ಸೊ ಇದನ್ನು ಯಾವ ರೀತಿ ಕೇಳ್ತಾರೆ ಅಂತ ಅಂದರೆ ಮೂರನ್ನು ಕೂಡ ಒಂದೇ ಸಲ ಕೊಟ್ಬಿಟ್ಟು ಫಸ್ಟು, ನೆಕ್ಸ್ಟ್ ಸೆಕೆಂಡು, ನೆಕ್ಸ್ಟ್ ಥರ್ಡ್. ಸೊ ಈ ರೀತಿ ಕ್ವಶನನ್ನು ಕೇಳ್ಬೋದು. ನೆಕ್ಸ್ಟ್ ಮಸ್ಕ್ಯುಲರ್ ಸಿಸ್ಟಮ್ ಆ್ಯಂಡ್ ಸ್ಕೆಲಿಟಲ್ ಸಿಸ್ಟಮ್ ಆಸ್ ಸ್ಕ್ಯಾಫೋಲ್ಡ್. ಸ್ಕ್ಯಾಫೋಲ್ಡ್ ಅಂತ ಅಂದ್ರೇನು 3D ಸ್ಟ್ರಕ್ಚರ್ ಇದ್ದಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ತವೆ ಬಾಡಿಗೆ ಅಂತ. ಯೂಸ್ ಆಫ್ ಎಲೆಕ್ಟ್ರಿಕಲ್ ನೋಸ್ ಮತ್ತು ಎಲೆಕ್ಟ್ರಿಕಲ್ ಟಂಗ್ ಇನ್ ಫುಡ್ ಸೈನ್ಸ್, ಬಯೋ ಪ್ರಿಂಟಿಂಗ್ ಟೆಕ್ನಿಕ್ ಮತ್ತು ಮೆಟೀರಿಯಲ್ಸು, DNA ಆರ್ಗ್ಯಾಮಿ ಆ್ಯಂಡ್ ಬಯೋ ಕಂಪ್ಯೂಟಿಂಗ್. ಸೊ ಈಗ ಈ 6 ಕ್ವಶನನ್ನು ಕೂಡ ಒಂದೊಂದಾಗಿ ಇನ್ ಡೆಪ್ತ್ ಕಲ್ತ್ಕೊತ ಹೋಗೋಣ. ಸೊ ಫಸ್ಟ್ ಬಯೋ ಇಮೇಜಿಂಗ್ ಆ್ಯಂಡ್ AI ಇನ್ ಡಿಸೀಸ್ ಡಯಾಗ್ನೋಸಿಸ್. ಬಯೋ ಇಮೇಜಿಂಗ್ ಅಂತ ಅಂದರೆ ಸಿಂಪಲ್ ನೋಡಿ, ಇಲ್ಲಿ ಇಟ್ ಈಸ್ ಎ ಟೆಕ್ನಿಕ್ ಯೂಸ್ ಟು ವಿಜುವಲೈಸ್ ದ ಇಂಟರ್ನಲ್ ಸ್ಟ್ರಕ್ಚರ್. ಸೊ ನಮ್ಮ ಇಂಟರ್ನಲ್ ಸ್ಟ್ರಕ್ಚರಲ್ಲಿ ಏನಾದ್ರೂ ಕೂಡ ಡ್ಯಾಮೇಜ್ ಆಗಿದ್ರೆ ಅದನ್ನು ನಾವು ಬಯೋ ಇಮೇಜಿಂಗಿಂದ ನಾವು ಕಂಡುಹಿಡ್ಕೋಬಹುದು. ಆ್ಯಂಡ್ ದಿಸ್ AI ಎನ್ಹಾನ್ಸಸ್ ದ ಎಕ್ಯುರಿಸಿ ಆ್ಯಂಡ್ ದ ಸ್ಪೀಡ್ ಆಫ್ ದ ಡಯಾಗ್ನೋಸಿಸ್. ಸೊ AI ಏನು ಮಾಡುತ್ತೆ, ಆಲ್ರೆಡಿ ಟ್ರೈನಡ್ ಸೆಟ್ ಆಫ್ ಮಾಡ್ಯೂಲ್ಸನ್ನು ಕೊಟ್ಟಿರೋದ್ರಿಂದ ಅದರಿಂದ ಟ್ರೈನ್ ಆಗಿರುತ್ತಲ್ವ, ಸೊ ಅದರಿಂದ ಕೊಟ್ಟಿರುವಂಥ ಸಿಚುವೇಶನ್ ಪ್ರಕಾರ ಏನಾಗಿರ್ಬೋದು ಅಂತ ಅದು ಪ್ರಿಡಿಕ್ಟ್ ಮಾಡ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ, ಅರ್ಲಿ ಡಿಟೆಕ್ಷನ್ ಕೂಡ ಆಗುತ್ತೆ ಮತ್ತು ಅಕ್ಯುರೇಸಿನೂ ಕೂಡ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕಂತಂದರೆ ಮೋರ್ ಸೆಟ್ ಆಫ್ ಟ್ರೈನಿಂಗ್ ಡೇಟಾ ಸೆಟ್ಟನ್ನು ಕೊಟ್ಟಿರ್ತಾರಲ್ವ, ಸೊ ಅದರಿಂದ ಅದು ಟ್ರೈನ್ ಆಗಿರೋದ್ರಿಂದ ಸೊ ಏನಾದ್ರೂ ಕೂಡ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಕೂಡ AI ಏನು ಮಾಡುತ್ತೆ, ಒಳ್ಳೆ ಚೆನ್ನಾಗಿ ಎನ್ಹಾನ್ಸ್ ಆಗಿ ನಿಮಗೆ ಔಟ್ಪುಟ್ಟನ್ನು ಕೊಡ್ತಾ ಹೋಗುತ್ತೆ ಡಯಾಗ್ನೈಸೇಷನಲ್ಲಿ. ನೆಕ್ಸ್ಟ್ ಇದರಲ್ಲಿ ಏನೇನು ಹೆಲ್ಪ್ ಆಗುತ್ತೆ, ಅರ್ಲಿ ಡಿಟೆಕ್ಷನ್ನು ನೋಡಿ, ಟೆಕ್ನಿಕ್ಸ್ ಲೈಕ್ MRI, CT ಸ್ಕ್ಯಾನ್ ಇರ್ಬೋದು, ಎಕ್ಸ್ರೇ, ಫ್ರ್ಯಾಕ್ಚರ್ ಆದಾಗ ಎಕ್ಸ್ರೇ ಮಾಡಿಸ್ತಿರಲ್ವಾ, ಸೊ ಆ ಎಲ್ಲ ಟೆಕ್ನಿಕ್ಸು. ನೆಕ್ಸ್ಟ್ AI ಬೇಸ್ಡ್ ಇಮೇಜ್ ಅನಾಲಿಸಿಸ್. ಸೊ ಇಮೇಜ್ ಅನಾಲಿಸಿಸ್ ಅಂತ ಬಂದಾಗ ನೋಡಿ, ಮೆಡಿಕಲ್ ಇಮೇಜಸ್. ಸೊ ಮೆಡಿಕಲ್ ಇಮೇಜಸ್ ಫಾಸ್ಟರ್ ಆ್ಯಂಡ್ ಮೋರ್ ಅಕ್ಯುರೇಟ್. ಸೊ ಇವಾಗ ಎಕ್ಸ್ರೇನೇ ತೊಗೊಂಡ್ರಿ ಅಂತ ಅಂದ್ಕೊಳ್ಳಿ, ಎಷ್ಟು ಬೇಗ ಆಗುತ್ತೆ. ಇದರ ಜೊತೆ ನಾವೇನಾದ್ರೂ AI ಅನ್ನು ಇಂಟಿಗ್ರೇಟ್ ಮಾಡಿದ್ರೆ ಇನ್ನೂ ಪ್ರಿಸೈಸ್ಡ್ ಆಗಿ ಎಲ್ಲಿ ಫ್ರ್ಯಾಕ್ಚರ್ ಆಗಿರ್ಬೋದು, ಏನು ರೆಮಿಡೀಸನ್ನು ಕೊಡ್ಬೋದು, ಪ್ರತಿಯೊಂದನ್ನು ಕೂಡ ನಾವು ಕರೆಕ್ಟಾಗಿ ಅಕ್ಯುರೇಟಾಗಿ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಪ್ಯಾಟ್ರನ್ ರೆಕಾಗ್ನಿಷನ್. ಪ್ಯಾಟ್ರನ್ ರೆಕಾಗ್ನಿಷನ್ ಎಲ್ಲಿ ಬರುತ್ತೆ ಹೇಳಿ, ಕ್ಯಾನ್ಸರ್ ಏನಾದ್ರೂ ಇದ್ರೆ ಅದು ಸ್ಪ್ರೆಡ್ ಆಗೋಕ್ಕಿಂತ ಮುಂಚೆ ಅದರ ಪ್ಯಾಟ್ರನ್ ಅನ್ನು ಡಿಟೆಕ್ಟ್ ಮಾಡಿಬಿಟ್ಟು ಅದಕ್ಕೆ ಅದನ್ನು ಕ್ಯೂರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಆಟೋಮೇಷನ್. ಸೊ ಆಟೋಮೆಟಿಕ್ ಆಗಿ ಅದು ಡಿಟೆಕ್ಟ್ ಮಾಡ್ತಾ ಹೋಗುತ್ತೆ. ಪ್ರಿಸೈಸ್ ಡಯಾಗ್ನೋಸಿಸ್, ಪರ್ಸನಲೈಸ್ಡ್ ಟ್ರೀಟ್ಮೆಂಟ್ ಅಂತ ಅಂದರೆ ಪ್ರತಿಯೊಂದು ಪೇಷಂಟ್ ಇನ್ನೊಂದು ಪೇಷಂಟಿನ ಸಿಂಪ್ಟಮ್ಸಿಗಿಂತ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಹಾಗಾಗಿ ಏನು ಮಾಡ್ಬೋದು, ಪ್ರಿಸೈಸ್ ಡಯಾಗ್ನೋಸಿಸ್ ಅಂತ ಅಂದರೆ ಕರೆಕ್ಟಾಗಿ ಅವರಿಗೆ ಏನು ತೊಂದರೆ ಆಗಿದೆ ಅನ್ನೋದನ್ನ ಪ್ರಿಸೈಸ್ ಆಗಿ ನಾವು ಕಂಡುಹಿಡಿಬೋದು. ನೆಕ್ಸ್ಟ್ ಪ್ರಿಸೈಸ್ ಟ್ರೀಟ್ಮೆಂಟನ್ನು ಕೊಡ್ಬೋದು. ಪ್ರಿಸೈಸ್ ಆಗಿ ನಾವು ಅಂದರೆ ಕರೆಕ್ಟಾಗಿ ಇವರಿಗೆ ಈ ಒಂದು ಕಾಯಿಲೆನೇ ಬಂದಿದೆ, ಸೊ ಇವರಿಗೆ ಈ ಒಂದು ಮೆಡಿಸಿನನ್ನೇ ಕೊಡಬೇಕಾಗುತ್ತೆ ಅಂತ ನಾವು ಕಂಡುಹಿಡ್ಕೊತಾ ಹೋಗ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾವೇನು ಮಾಡ್ತೀವಿ, ನಾವೊಂದು ಮೆಡಿಕಲ್ ಶಾಪಿಗೆ ಹೋದ್ವಿ ಅಂತ ಅಂದ್ಕೊಳ್ಳಿ, ತಲೆನೋವಿಗೆ ಒಂದು ಮಾತ್ರೆ ತೊಗೊತೀವಿ ಅಂತ ಅಂದ್ಕೊಳ್ಳಿ, ಅದರಲ್ಲಿ ಇಂಟರ್ನಲ್ಗೆ ನಮಗೆ ಜ್ವರ ಕೂಡ ಇರ್ಬೋದು. ಸೊ ಅದನ್ನು ಕೂಡ ನಾವು ಪ್ರಿಸೈಸಾಗಿ ಇಲ್ಲಿ ನೀಟಾಗಿ ಡಯಾಗ್ನೈಸ್ ಮಾಡ್ಬೋದು. ನೆಕ್ಸ್ಟ್ ರಿಯಲ್ ಟೈಮ್ ಮಾನಿಟರಿಂಗ್, ರಿಡಕ್ಷನ್ ಇನ್ ದ ಎರರ್ಸ್, ಕಾಸ್ಟ್ ಆ್ಯಂಡ್ ಟೈಮ್ ಎಫಿಷಿಯನ್ಸಿ, ಫ್ಯೂಚರ್ ಸ್ಕೋಪ್. ಸೊ ಫ್ಯೂಚರ್ ಸ್ಕೋಪ್ ಅಂತ ಅಂದ್ರೇನು, AI ಮತ್ತು ಬಯೋ ಇಮೇಜಿಂಗ್ ಯಾವ ರೀತಿ ಇಂಜಿನಿಯರ್ಸನ್ನು AI ರಿಪ್ಲೇಸ್ ಮಾಡ್ತಾ ಇದೆ, ಅದೇ ರೀತಿ ಲ್ಯಾಬ್ ಟೆಕ್ನಿಷಿಯನ್ಸ್ ಇರ್ಬೋದು ಮತ್ತು ಡಿಫ್ರೆಂಟ್ ರೋಲ್ಸಲ್ಲಿ ಇರ್ತಾರಲ್ಲ ಮೆಡಿಕಲ್ ಫೀಲ್ಡಲ್ಲಿ, ಸ್ವಲ್ಪನೇ ಕೆಲಸ ಮಾಡ್ತಾ ಇರ್ತಾರಲ್ಲ, ಅವ್ರನ್ನ ರೀಪ್ಲೇಸ್ ಮಾಡ್ಬೋದು AI ಯೂಸ್ ಮಾಡ್ಕೊಂಡು. ನೆಕ್ಸ್ಟ್ ಬಯೋ ರೆಮಿಡಿಯೇಷನ್, ಬಯೋ ಮೈನಿಂಗ್ ಮತ್ತು ಸೆಲ್ಫ್ ಹೀಲಿಂಗ್, ಕಾಂಕ್ರೀಟ್. ಸೊ ಇದಷ್ಟು ಕೂಡ ಯಾವ ರೀತಿ ಕೇಳ್ಬೋದು, ABC ಅಂತ ಕೇಳ್ಬಿಟ್ಟು 10 ಮಾರ್ಕ್ಸಿಗೆ ಕೇಳ್ಬೋದು, ಇಲ್ಲ 8 ಮಾರ್ಕ್ಸಿಗೆ ಕೇಳ್ಬೋದು. ಪ್ರತಿಯೊಂದಕ್ಕೂ ಕೂಡ ಇಷ್ಟಿಷ್ಟು ಮಾರ್ಕ್ಸ್ ಅಂತ ಅವಾರ್ಡ್ ಮಾಡ್ತಾ ಹೋಗ್ತಾರೆ. ಬಯೋ ರೆಮಿಡಿಯೇಷನ್ ಅಂತ ಅಂದ್ರೇನು, ಯೂಸ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ ಟು ಕ್ಲೀನ್ ದ ಪೊಲ್ಯೂಟೆಡ್ ಎನ್ವಿರಾನ್ಮೆಂಟ್. ಸೊ ಪೊಲ್ಯೂಟೆಡ್ ಎನ್ವಿರಾನ್ಮೆಂಟನ್ನು ಕ್ಲೀನ್ ಮಾಡೋದಕ್ಕೆ ಮೈಕ್ರೋ ಆರ್ಗ್ಯಾನಿಸಮ್ಸನ್ನು ಯೂಸ್ ಮಾಡೋದು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಈಗ ಶಿಪ್ಗಳು ಓಷನ್ನಲ್ಲಿ ಹೋಗ್ತಾ ಇರ್ತವೆ, ಅಲ್ಲೇನಾಗುತ್ತೆ, ಆಯಿಲ್ ಲೀಕೇಜ್ ಆಗ್ಬಿಡುತ್ತೆ ಒಂದೊಂದ್ಸಲಿ. ಸೊ ಆಯಿಲ್ ಲೀಕೇಜ್ ಆದಾಗ ಏನು ಮಾಡ್ತಾರೆ ಅಂತಂದರೆ, ಸ್ವಲ್ಪ ಮೈಕ್ರೋ ಆರ್ಗ್ಯಾನಿಸಮ್ಸ್ ಥರ ಇರ್ತವೆ, ಅವುಗಳನ್ನು ಅಲ್ಲಿಗೆ ಹಾಕ್ತಾರೆ. ಸೊ ಅಲ್ಲಿಗೆ ಹಾಕ್ದಾಗ ಏನಾಗುತ್ತೆ ಅಂತಂದರೆ ಅವು ಆ ಆಯಿಲನ್ನು ತಿಂತವೆ. ಆ ಆಯಿಲನ್ನು ತಿಂದಿದ್ರಿಂದ ಏನಾಯಿತು, ಅವು ಒಂಚೂರು ಬದುಕೊಂಡು ಮತ್ತೆ ಏನಾಯಿತು, ಅಲ್ಲಿ ಏನು ಕೂಡ ಓಷನ್ನು ಸ್ಪಾಯಿಲ್ ಆಗಲಿಲ್ಲ. ಸೊ ಈ ರೀತಿ ನಾವು ಮೈಕ್ರೋ ಆರ್ಗ್ಯಾನಿಸಮ್ಸನ್ನು ಯೂಸ್ ಮಾಡಿಕೊಂಡು ನಮ್ಮ ಎನ್ವಿರಾನ್ಮೆಂಟನ್ನು ಕ್ಲೀನ್ ಮಾಡ್ತಾ ಹೋಗ್ಬೋದು. ಬ್ಯಾಕ್ಟೀರಿಯಾಸ್ ಡಿಗ್ರೇಡ್ ದ harmful chemicals into the harmless substances used in oil spill cleanup. ನಾನು ಹೇಳಿದ್ನಲ್ಲ ಇವಾಗ ಅದೇ ರೀತಿ. ನೆಕ್ಸ್ಟ್ ವಾಟರ್ ಟ್ರೀಟ್ಮೆಂಟ್. ಸೊ ವಾಟರ್ ಟ್ರೀಟ್ಮೆಂಟಲ್ಲೂ ಕೂಡ ನಾವು ಕ್ಲೋರೈಡನ್ನು ಯೂಸ್ ಮಾಡ್ತೀವಲ್ಲ, ಸೊ ಈ ರೀತಿ ಡಿಫ್ರೆಂಟ್ ಮೈಕ್ರೋ ಆರ್ಗ್ಯಾನಿಸಮ್ಸನ್ನು ಯೂಸ್ ಮಾಡಿ ಕ್ಲೀನ್ ಮಾಡ್ಬೋದು. ಎಕೋ ಫ್ರೆಂಡ್ಲಿ ಆ್ಯಂಡ್ ಕಾಸ್ಟ್ ಎಫಿಷಿಯೆಂಟ್ ಮೆಥಡ್ ಹೆಲ್ಪ್ಸ್ ಟು ರಿಸ್ಟೋರ್ ದ ಸಾಯಿಲ್ ಆ್ಯಂಡ್ ವಾಟರ್ ಕ್ವಾಲಿಟಿ.
ನೆಕ್ಸ್ಟ್ ಬಯೋ ಮೈನಿಂಗ್ ಅಂತ ಬಂದಾಗ ಎಕ್ಸ್ಟ್ರಾಕ್ಷನ್ ಆಫ್ ದ ಮೆಟಲ್ಸ್ ಯೂಸಿಂಗ್ ದ ಮೈಕ್ರೋ ಆರ್ಗ್ಯಾನಿಸಮ್. ಸೊ ಇದೇ ಯಾವ ರೀತಿ ಆಗುತ್ತೆ, ಬ್ಯಾಕ್ಟೀರಿಯಾಸ್ ಡಿಸಾಲ್ವ್ಸ್ ದಿ ಮೆಟಲ್ಸ್ ಫ್ರಮ್ ದ ಓರ್ಸ್ ಅಂತಂದ್ರೆ ಓರ್ ಅಂತಂದ್ರೆ ಏನು, ಎಲ್ಲ ಮಿಕ್ಸ್ ಆಗಿರೋದು, ಮಣ್ಣು ಧೂಳು ಮೆಟಲ್ಸ್ ಪ್ರತಿಯೊಂದು ಕೂಡ ಮಿಕ್ಸ್ ಆಗಿರೋದನ್ನ ನಾವು ಓರ್ ಅಂತ ಅಂತೀವಿ. ಸೊ ಈ ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತವೆ, ಆ ಓರ್ ಅನ್ನ ಡಿಸಾಲ್ವ್ ಮಾಡ್ತವೆ ಇನ್ ಟು ದ ಮೆಟಲ್ಸ್. ಸೊ ನಮಗೆ ಬೇಕಾಗಿರುವಂತ ಮೆಟಲ್ಸ್ ಆಗಿ ಅದು ಡಿಸಾಲ್ವ್ ಮಾಡ್ತಾ ಹೋಗ್ತವೆ. ಯೂಸ್ಡ್ ಫಾರ್ ಕಾಪರ್ ಗೋಲ್ಡ್ ಎಕ್ಸ್ಟ್ರಾಕ್ಷನ್, ರಿಡ್ಯೂಸಸ್ ದ ನೀಡ್ ಫಾರ್ ದ ಹಾರ್ಮ್ಫುಲ್ ಕೆಮಿಕಲ್ಸ್, ಎನ್ವಿರಾನ್ಮೆಂಟಲಿ ಸೇಫರ್ ಮೈನಿಂಗ್ ಪ್ರೊಸೆಸಸ್. ನೆಕ್ಸ್ಟ್ ಸೆಲ್ಫ್ ಹೀಲಿಂಗ್ ಕಾಂಕ್ರೀಟ್ ಕಂಟೈನ್ಸ್ ದ ಬ್ಯಾಕ್ಟೀರಿಯಾ ದಟ್ ಪ್ರೊಡ್ಯೂಸಸ್ ದ ಲೈಮ್ಸ್ಟೋನ್. ಲೈಮ್ಸ್ಟೋನ್ ಅಂದ್ರೆ ಏನು, ಬಳಪ. ನೀವು ಸ್ಲೇಟ್ ಅಲ್ಲಿ ಬರಿತಾ ಇರ್ತೀರಲ್ಲ ಬಳಪ, ಸೊ ಅದನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಹೋಗ್ತಾರೆ ಬ್ಯಾಕ್ಟೀರಿಯಾಸ್ ಅನ್ನ. ವೆನ್ ಕ್ರ್ಯಾಕ್ಸ್ ಫಾರ್ಮ್, ಬ್ಯಾಕ್ಟೀರಿಯಾ ಆಕ್ಟಿವ್ ಅಂಡ್ ಫಿಲ್ ದ ಕ್ರ್ಯಾಕ್ಸ್ ಅಂತಂದ್ರೆ ಏನಾದ್ರೂ ಕ್ರ್ಯಾಕ್ ಈ ತರ ಹೊಡಿತು ಅಂತ ಅನ್ಕೊಳ್ಳಿ ಆ ಲೈಮ್ ಸ್ಟೋನ್ ಅಲ್ಲಿ. ಸೊ ಈ ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತವೆ, ಆ ಲೈಮ್ ಸ್ಟೋನ್ ಅಲ್ಲಿ ಕ್ರಿಯೇಟ್ ಆಗ್ಬಿಟ್ಟು ಅದನ್ನ ನೀಟಾಗಿ ಫಿಲ್ ಮಾಡ್ತವೆ ಆ ಗ್ಯಾಪ್ ಗಳನ್ನ. ರಿಡ್ಯೂಸಸ್ ದ ಮೇಂಟೆನೆನ್ಸ್ ಕಾಸ್ಟ್ ಮತ್ತೆ ಎಕ್ಸ್ಟೆಂಡ್ಸ್ ದ ಲೈಫ್ ಸ್ಪ್ಯಾನ್ ಆಫ್ ದ ಬಿಲ್ಡಿಂಗ್ ಅಂಡ್ ದ ಬ್ರಿಡ್ಜಸ್. ಸೊ ನೆಕ್ಸ್ಟ್ ಮಸ್ಕ್ಯುಲರ್ ಅಂಡ್ ಸ್ಕೆಲಿಟಲ್ ಸಿಸ್ಟಮ್ ಆಸ್ ಸ್ಕ್ಯಾಫೋಲ್ಡ್ಸ್. ಸ್ಕ್ಯಾಫೋಲ್ಡ್ಸ್ ಅಂತ ಅಂದ್ರೆ ಸಿಂಪಲ್. ಮಸಲ್ ಮತ್ತೆ ಸ್ಕೆಲಿಟನ್ ಸಿಸ್ಟಮ್ ಎರಡೂ ಕೂಡ ಸೇರಿ ಯಾವ ರೀತಿ ಸ್ಟ್ರಕ್ಚರಲ್ ಸಪೋರ್ಟ್ ಅನ್ನ ಕೊಡ್ತವೆ, ಒಂಥರ ಇವಾಗ 3D ತರ ಆಕ್ಟ್ ಆಗಿ ಇದು ಇವಾಗ ನನ್ನ ಹತ್ರ ಮಸಲ್ ಇದೆ. ಸೊ ಈ ಬೋನ್ ಇಲ್ಲ ಅಂತಂದ್ರೆ ಈ ಮಸಲ್ ಏನಕ್ಕೂ ಕೂಡ ಯೂಸ್ ಇಲ್ಲ, ಒಂಥರ ಪೇಪರ್ ಶೀಟ್ ಇದ್ದಂಗೆ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಸೊ ಈ ಮಸಲ್ಗೆ ಏನ್ ಮಾಡ್ತಾ ಇದೆ, ಬೋನು ಸ್ಟ್ರಕ್ಚರಲ್ ಸೇಫ್ಟಿಯನ್ನ ಕೊಡ್ತಾ ಇದೆ. ಅಂತಂದ್ರೆ ಸ್ಟ್ರಾಂಗ್ ಆಗಿ ನಿಲ್ಲೋದಕ್ಕೆ, ಓಡಾಡೋದಕ್ಕೆ, ಮೂಮೆಂಟ್ಗೆ, ಅದಕ್ಕೆಲ್ಲದಕ್ಕೂ ಹೆಲ್ಪ್ ಆಗ್ತಾ ಇರೋದೇನು, ಬೋನ್. ಸೊ ಬೋನ್ ಮತ್ತೆ ಮಸಲ್ ಎರಡೂ ಕೂಡ ಕಾಂಟ್ಯಾಕ್ಟ್ ಆದ್ರೆ ಮಾತ್ರ ನಮಗೆ ಮೂಮೆಂಟ್ ಇರ್ಬೋದು, ನಮ್ಮ ಏನ್ ಬಯಾಲಜಿಕಲ್ ಪ್ರೋಸೆಸ್ಗಳಿರ್ತವೆ ಅವೆಲ್ಲವನ್ನು ಕೂಡ ನಾವು ಮಾಡ್ಬೋದು. ಸೊ ನೋಡಿ ಇಲ್ಲಿ ಸ್ಟ್ರಕ್ಚರಲ್ ಫ್ರೇಮ್ವರ್ಕ್, ಸಪೋರ್ಟ್ ಫಾರ್ ದ ಆರ್ಗನ್ಸ್, ಅಟ್ಯಾಚ್ಮೆಂಟ್ ಆಫ್ ದಿ ಮಸಲ್ಸ್. ನೋಡಿ ಮಸಲ್ಸ್ ಅಟ್ಯಾಚ್ ಟು ಬೋನ್ಸ್ ಟು ಎನೇಬಲ್ ದ ಮೂಮೆಂಟ್. ನಾನು ಹೇಳ್ದೆ ಅಲ್ವಾ, ಸೊ ಮೂಮೆಂಟ್ ಆಗಬೇಕು ಅಂತಂದ್ರೆ ಮಸಲ್ ಕಾಂಟ್ರಾಕ್ಷನ್ ಇರಬೇಕು. ಯಾಕೆ ಗೊತ್ತಾ, ಮಸಲ್ ಮೆಮೊರಿ ಕಾಂಟ್ಯಾಕ್ಟ್ ಇರುತ್ತೆ. ಅಂತಂದ್ರೆ ಇವಾಗ ನಾನು ಕೈಯನ್ನ ಎತ್ತಬೇಕು ಅಂತಂದ್ರೆ ಇಲ್ಲಿಂದ ಫಸ್ಟ್ ಕೈಗೆ ಮಸಲ್ಗೆ ಸಿಗ್ನಲ್ ಬರಬೇಕು. ಸೊ ಈ ಬೋನ್ ಏನ್ ಮಾಡುತ್ತೆ, ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಅಂತ ಅಂದ್ರೆ ಹಿಂಗೆ ಎತ್ತೋದಕ್ಕೆ ಸಪೋರ್ಟ್ ಮಾಡುತ್ತೆ. ಸೊ ಇಲ್ಲಿ ಸಿಗ್ನಲ್ ಬಂದಿದ್ದೆಲ್ಲಿಂದ, ಮೈಂಡ್ ಇಂದ ಮಸಲಿಗೆ ಬಂತು, ಈ ಬೋನು ಹೆಲ್ಪ್ ಮಾಡ್ತು ಮೂಮೆಂಟ್ಗೆ. ಸೊ ಮಸಲ್ ಮತ್ತೆ ಬೋನ್ ಎರಡೂ ಕೂಡ ಸೇರಿ ಏನ್ ಮಾಡ್ತವೆ, ನಮಗೆ ಮೂಮೆಂಟ್ಗೆ ಹೆಲ್ಪ್ ಮಾಡ್ತಾ ಹೋಗ್ತವೆ. ಮೂಮೆಂಟ್ ಮೆಕ್ಯಾನಿಸಮು. ನೆಕ್ಸ್ಟ್ ಲೋಡ್ ಬೇರಿಂಗ್. ಸೊ ಲೋಡ್ ಬೇರಿಂಗ್ ಅಂತ ಬಂದಾಗ ಈಗ ಮಸಲ್ ಅಲ್ಲಿ ನಾವು ಭಾರನ ಎತ್ತಕ್ಕಾಗ್ತಾ ಇಲ್ಲ, ಸೊ ಈ ಬೋನ್ಗಳು ಹೆಲ್ಪ್ ಮಾಡ್ತವೆ ಭಾರನ ಎತ್ತೋದಕ್ಕೋಸ್ಕರ. ನೆಕ್ಸ್ಟ್ ಫ್ಲೆಕ್ಸಿಬಿಲಿಟಿ, ಸೆಲ್ ಗ್ರೋತ್ ಸ್ಕ್ಯಾಫೋಲ್ಡ್. ಸೊ ಯೂಸ್ಡ್ ಇನ್ ಇನ್ಸ್ಪಿರೇಷನ್ ಇನ್ ಟಿಶ್ಯೂ ಇಂಜಿನಿಯರಿಂಗ್. ಸೊ ಟಿಶ್ಯೂ ಇಂಜಿನಿಯರಿಂಗ್ ಅಂತ ಬಂದಾಗ ಕೇವಲ ನಮ್ಮ ಹ್ಯೂಮನ್ ಬಾಡಿಗೆ ಅಂತಲ್ಲ, ಪ್ಲಾಂಟ್ ಇಂಜಿನಿಯರಿಂಗ್ ಕೂಡ ಮಾಡ್ತಾರೆ. ಯಾವ ರೀತಿ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವೆರೈಟಿದು ಗುವಾ ಇದೆ ಅಂತ ಅನ್ಕೊಳ್ಳಿ, ಅಂದ್ರೆ ಸೀಬೆಹಣ್ಣು. ಸೊ ಅದಕ್ಕೆ ಏನ್ ಮಾಡ್ತಾರೆ, ಇನ್ನೊಂದು ವೆರೈಟಿನ ಟಿಶ್ಯೂ ಕಲ್ಚರ್ ಆಗಿ ಕಟ್ ಮಾಡಿ ಪ್ಲೇಸ್ ಮಾಡಿ ಅದರ ತುಂಬಾ ರ್ಯಾಪ್ ಮಾಡ್ತಾರೆ. ಸೊ ಅದರಲ್ಲಿ ಗ್ರೋತ್ ಆದ ತಕ್ಷಣ ಏನ್ ಮಾಡ್ತಾರೆ, ಆ ರ್ಯಾಪ್ ಅನ್ನ ತೆಗ್ದಾಗ ಏನಾಯ್ತು, ಇದೊಂಥರ ಹೈಬ್ರಿಡ್ ಆದಂಗಾಯ್ತು ಟಿಶ್ಯೂ ಕಲ್ಚರ್. ಈಗ ನೀವು ನೋಡಿರ್ಬೋದು ಟಿಶ್ಯೂ ಕಲ್ಚರ್, ಸೊ ನೀವು ಇವಾಗ ನೋಡಿರ್ಬೋದು ಹಳ್ಳಿ ಕಡೆ ಎಲ್ಲ ಟಿಶ್ಯೂ ಕಲ್ಚರ್ ಬಾಳೆಹಣ್ಣು ಅಂತ ನೆಡ್ತಾರೆ. ಅಂತ ಅಂದ್ರೆ ತೋಟಗಳಲ್ಲೆಲ್ಲ ಟಿಶ್ಯೂ ಕಲ್ಚರ್ ಬಾಳೆಹಣ್ಣು ಅಂತ ನೆಡ್ತಾರಲ್ಲ. ಸೊ ಅದೇನ್ ಮಾಡುತ್ತೆ, ರೋಗಗಳು ಕಡಿಮೆ ಆಗುತ್ತೆ. ಸೊ ರೋಗಗಳು ಕೂಡ ಕಡಿಮೆ ಆಗುತ್ತೆ, ಮತ್ತೆ ಮೇಂಟೆನೆನ್ಸ್ ಕೂಡ ಕಡಿಮೆ ಆಗಿರೋದ್ರಿಂದ ಟಿಶ್ಯೂ ಕಲ್ಚರ್ಗೆ ಆಲ್ಮೋಸ್ಟ್ ಅಗ್ರಿಕಲ್ಚರ್ ಕೂಡ ಬರ್ತಾ ಇದೆ, ಮತ್ತೆ ಇಂಜಿನಿಯರಿಂಗ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ರಿಪೇರ್ ಅಂಡ್ ರೀಜನರೇಷನ್, ಪ್ರೊಟೆಕ್ಷನ್ ರೋಲ್. ನೆಕ್ಸ್ಟ್ ಬಯೋ ಇನ್ಸ್ಪಿರೇಷನ್, ಯೂಸ್ ಆಫ್ ಎಲೆಕ್ಟ್ರಾನಿಕ್ ನೋಸ್ ಅಂಡ್ ಎಲೆಕ್ಟ್ರಾನಿಕ್ ಟಂಗ್ ಇನ್ ದ ಫುಡ್ ಸೈನ್ಸ್. ಸೊ ಇದು ಯಾಕೆ ಅಂತಂದ್ರೆ ಫಸ್ಟ್ ಸಿಂಪಲ್. ಸೊ ಇವಾಗ ಯಾವುದೋ ಒಂದು ಪ್ರಾಡಕ್ಟ್ ಅನ್ನ ನೀವು ಹೊಸದಾಗಿ ಲಾಂಚ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಚಿಪ್ಸ್ ಅನ್ನ ನೀವು ಲಾಂಚ್ ಮಾಡ್ತಾ ಇದ್ದೀರಾ. ಚಿಪ್ಸ್ ಅಲ್ಲಿ ಏನಾದ್ರೂ ಇದ್ಬಿಟ್ರೆ ಏನ್ ಮಾಡ್ತೀರಾ, ಮನುಷ್ಯರಿಂದ. ಸೊ ಅದಕ್ಕೋಸ್ಕರ ಅದಕ್ಕಿಂತ ಮುಂಚೆ ಈ ಎಲೆಕ್ಟ್ರಾನಿಕ್ ನೋಸ್ ಮತ್ತೆ ಎಲೆಕ್ಟ್ರಾನಿಕ್ ಟಂಗ್ ಅನ್ನ ಯೂಸ್ ಮಾಡಿಕೊಂಡು ಫುಡ್ ಸೇಫ್ಟಿಯನ್ನ ಚೆಕ್ ಮಾಡ್ತಾ ಹೋಗ್ತಾರೆ, ಸರಿನಾ. ಸೊ ಫುಡ್ ಸೇಫ್ಟಿಯನ್ನ ಚೆಕ್ ಮಾಡಿ ಆದ್ಮೇಲೆ ಅದು ಮಾರ್ಕೆಟ್ಗೆ ರಿಲೀಸ್ ಆಗೋದಕ್ಕೆ ಅಂತ ಅಂದ್ರೆ ಲೈಸೆನ್ಸಿಂಗಿಗೆ ರೆಡಿ ಆಗುತ್ತೆ. ಸೊ ನೋಡಿ ಸಿಂಪಲ್, ಎಲೆಕ್ಟ್ರಾನಿಕ್ ನೋಸ್ ಡಿಟೆಕ್ಟ್ಸ್ ದ ಸ್ಮೆಲ್ ಯೂಸಿಂಗ್ ದ ಗ್ಯಾಸ್ ಸೆನ್ಸರ್ಸ್, ಸರಿನಾ. ಸೊ ಇವಾಗ ಪ್ಯಾಕೆಟ್ ಅನ್ನ ಮಾಡಿದೀರಾ ಅಂತ ಅನ್ಕೊಳ್ಳಿ, ಲೇಸ್ ಪ್ಯಾಕೆಟ್. ಸೊ ಅದರೊಳಗಡೆ ಗ್ಯಾಸ್ ಅನ್ನು ಕೂಡ ತುಂಬ್ತಾರಲ್ವಾ. ಯಾಕೆ ತುಂಬ್ತಾರೆ ಗ್ಯಾಸ್ ಅನ್ನ ಆ ಒಂದು ಫುಡ್ ಐಟಮ್ ಹಾಳಾಗಬಾರ್ದು ಅಂತ ತುಂಬ್ತಾರೆ. ಸೊ ಅದಿಷ್ಟು ಒಂದು ಲೈಫ್ ಸ್ಪ್ಯಾನ್ ಅಂತ ಇರುತ್ತೆ, ಅಂತಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ಗೂ ಮತ್ತೆ ಎಕ್ಸ್ಪೈರಿ ಡೇಟ್ಗೂ. ಸೊ ಎಕ್ಸ್ಪೈರಿ ಡೇಟ್ ಆದ್ಮೇಲೆ ಏನಾಗುತ್ತೆ, ಅದೆಲ್ಲ ಕೂಡ ಕೊಳಿತಾ ಹೋಗುತ್ತೆ. ಸೊ ಆ ಸ್ಮೆಲ್ಲಿಂದನೇ ಈ ಎಲೆಕ್ಟ್ರಾನಿಕ್ ನೋಸ್ ಏನ್ ಹೇಳುತ್ತೆ, ಅದು ಸರಿ ಇಲ್ಲ ಅಂತ ಹೇಳುತ್ತೆ. ಒಂದೊಂದ್ಸಲಿ ನಮಗೆ ಗೊತ್ತಾಗಲ್ಲ, ಅಂದ್ರೆ ತಿನ್ಬಿಡ್ತೀವಿ ನಾವು ಎಕ್ಸ್ಪೈರ್ ಆಗೋದನ್ನು ಕೂಡ, ಬಟ್ ಅಲ್ಲಿ ಸ್ಮೆಲ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಇವಾಗ ಅದ್ರೊಳಗಡೆ ಫಿಲ್ ಆಗಿರುವಂತಹ ಏರ್ ಇಂದ ಸ್ಮೆಲ್ ಚೇಂಜ್ ಆಗಿರೋದ್ರಿಂದ ಈ ಎಲೆಕ್ಟ್ರಾನಿಕ್ ನೋಸ್ ನಿಮಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಐಡೆಂಟಿಫೈ ದ ಫ್ರೆಶ್ನೆಸ್ ಅಂಡ್ ದ ಸ್ಪಾಯ್ಲೇಜ್, ಹೇಳದ್ನಲ್ವಾ. ಸೊ ಈ ರೀತಿ. ನೆಕ್ಸ್ಟ್ ಯೂಸ್ಡ್ ಇನ್ ದ ಕ್ವಾಲಿಟಿ ಕಂಟ್ರೋಲ್ ಅಂಡ್ ಫುಡ್ ಪ್ರಾಡಕ್ಟ್ಸ್, ಡಿಟೆಕ್ಟ್ಸ್ ದ ಕಂಟಾಮಿನೇಷನ್ ಆರ್ ಅಡಲ್ಟ್ರೇಷನ್, ಯೂಸ್ಡ್ ಇನ್ ದ ಪ್ಯಾಕೇಜಿಂಗ್ ಅಂಡ್ ಸ್ಟೋರೇಜ್ ಮಾನಿಟರಿಂಗ್. ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಟರ್ಮ್. ಸೊ ಎಲೆಕ್ಟ್ರಾನಿಕ್ ಟರ್ಮ್ ಕೂಡ ಇದೇ ರೀತಿ ವರ್ಕ್ ಆಗ್ತಾ ಹೋಗುತ್ತೆ ಮೋಸ್ಟ್ ಆಫ್ ದಿ ಟೈಮ್ಸ್. ಸೊ ಟೀ, ಕಾಫಿ, ವೈನ್ ಎಲ್ಲ ಇರ್ತಾವಲ್ಲ. ಸೊ ಟೀ, ಕಾಫಿ, ವೈನ್, ಸೊ ಇದರಲ್ಲಿ ಕೆಫೈನ್ ಕಂಟೆಂಟ್ ಎಷ್ಟಿರುತ್ತೆ ಅಂತ ಇದು ಡಿಟೆಕ್ಟ್ ಮಾಡ್ತಾ ಹೋಗುತ್ತೆ.
ನೆಕ್ಸ್ಟ್ ಅಪ್ಲಿಕೇಶನ್ ಅಂತ ಬಂದಾಗ ಫುಡ್ ಸೇಫ್ಟಿ ಟೆಸ್ಟಿಂಗು, ಶೆಲ್ಫ್ ಲೈಫ್ ಪ್ರೊಡಕ್ಷನ್ನು, ಮತ್ತು ಸ್ಟ್ಯಾಂಡರ್ಡೈಸೇಷನ್ ಆಫ್ ಫ್ಲೇವರು, ಫಾಸ್ಟ್ ಆ್ಯಂಡ್ ಅಕ್ಯುರೇಟ್ ಅನಾಲಿಸಿಸು, ರಿಡ್ಯೂಸ್ ಹ್ಯೂಮನ್ ಟೆಸ್ಟಿಂಗ್ ಡಿಪೆಂಡೆನ್ಸೀಸ್. ಹ್ಯೂಮನ್ ಟೆಸ್ಟ್ ಮಾಡಿಬಿಟ್ರೆ ಬೇಕು ಹೋದ್ರೆ ಏನು ಮಾಡ್ತೀರಾ? ಸೊ ಅದಕ್ಕೋಸ್ಕರ ಈ ಒಂದು ಟೆಕ್ನಿಕ್ಗಳನ್ನು ಯೂಸ್ ಮಾಡೋದು ಉತ್ತಮ. ನೆಕ್ಸ್ಟ್ ಬಯೋಪ್ರಿಂಟಿಂಗ್ ಟೆಕ್ನಿಕ್ಸ್ ಆ್ಯಂಡ್ ಮೆಟೀರಿಯಲ್ಸ್ ಯೂಸ್ಡ್ ಇನ್ ದ 3D ಪ್ರಿಂಟಿಂಗ್. ಸೊ 3D ಪ್ರಿಂಟಿಂಗಲ್ಲಿ ಇವಾಗ ನೀವು ನೋಡ್ಬೋದು, ಸೊ ಮನೆಗಳನ್ನೇ ಕಟ್ಟೋದಕ್ಕೆ ಶುರು ಮಾಡಿದ್ದಾರೆ. ಸೊ ಈ ರೀತಿ ನಾವು ಮೆಟೀರಿಯಲ್ಸನ್ನು ಕೂಡ ಮಾಡ್ಬೋದು. ಸೊ ಅದು ಬಯಾಲಜಿಲಿ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಬಯೋಪ್ರಿಂಟಿಂಗ್ ಇಸ್ ಎ ಟೆಕ್ನಿಕ್ ಟು ಕ್ರಿಯೇಟ್ ದ ಟಿಶ್ಯೂಸ್ ಆ್ಯಂಡ್ ದ ಆರ್ಗನ್ಸ್ ಯೂಸಿಂಗ್ ದ 3D ಪ್ರಿಂಟಿಂಗ್. ಸರಿನಾ? ಸೊ ಯಾವ ಆರ್ಗನ್ಸ್ ಬೇಕು, ಟಿಶ್ಯೂಗಳು ಬೇಕು, ಅವುಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು. ಇಂಕ್ಜೆಟ್ ಬಯೋಪ್ರಿಂಟಿಂಗ್, ಎಕ್ಸ್ಟ್ರೂಷನ್ ಬಯೋಪ್ರಿಂಟಿಂಗ್, ಲೇಸರ್ ಅಸಿಸ್ಟೆಡ್ ಬಯೋಪ್ರಿಂಟಿಂಗ್, ಸ್ಟೀರಿಯೋ ಲಿಥಿಯೋಗ್ರಫಿ, ಎಲ್ಲದನ್ನು ಕೂಡ ನಾನು ಆದಷ್ಟು ಸಿಂಪಲ್ ಆಗಿ ಕೊಟ್ಟಿದ್ದೀನಿ. ಈ PDF ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ನೋಡ್ಬೋದು. ಮೆಟೀರಿಯಲ್ಸ್ ಯಾವ್ಯಾವ ಯೂಸ್ ಆಗಿದ್ದಾವೆ? ಗ್ರೋತ್ ಫ್ಯಾಕ್ಟರ್ಸು, ನೆಕ್ಸ್ಟ್ ಸಿಂಥೆಟಿಕ್ ಪಾಲಿಮರ್ಸು, ಕೊಲಾಜನ್ನು, ಲಿವಿಂಗ್ ಸೆಲ್ಲು, ಹೈಡ್ರೋಜೆಲ್ಸು. ಸೊ ಇವುಗಳು ಯೂಸ್ ಆಗಿದೆ. ನೆಕ್ಸ್ಟ್ ಲಾಸ್ಟ್ ಒನ್ DNA ಆರ್ಗ್ಯಾಮಿ ಆ್ಯಂಡ್ ಬಯೋ ಕಾಂಪ್ಯೂಟಿಂಗ್. ಸೊ DNA ಆರ್ಗ್ಯಾಮಿ ಅಂತಂದ್ರೇನು? ಯೂಸ್ ಟು ಫೋಲ್ಡ್ ದ DNA ಇಂಟು ಸ್ಪೆಸಿಫಿಕ್ ಶೇಪ್ಸ್. ಸೊ ಇವಾಗ ಏನು ಮಾಡ್ತಾರೆ ಅಂತಂದರೆ ನ್ಯಾನೋ DNA ಅಂತ ಕರೀತಾರೆ. ಸೊ ನ್ಯಾನೋ DNA ಅಂತಂದ್ರೇನು? ಸೈಜನ್ನು ಆದಷ್ಟು ಕಡಿಮೆ ಮಾಡ್ತಾ ಹೋಗ್ತಾರೆ ವಿತ್ ಮಾನಿಟರಿಂಗ್ ದ ಶೇಪ್ಸ್. ಸೊ ಶೇಪ್ಸನ್ನು ಒಂಚೂರು ಚೇಂಜ್ ಮಾಡಿಕೊಂಡು ಸ್ಮಾಲ್ ಮಾಡ್ತಾ ಹೋಗ್ತಾರೆ. ಸೊ ಅದನ್ನು ಏನಂತ ಕರಿತೀವಿ ನಾವು? DNA ಆರ್ಗ್ಯಾಮಿ ಅಂತ ಕರಿತಾ ಹೋಗ್ತೀವಿ. ಸೊ ಇವುಗಳೆಲ್ಲಿ ಯೂಸ್ ಆಗ್ತವೆ? ಬಯೋ ಸೆನ್ಸರ್ಸಲ್ಲಿ ಯೂಸ್ ಆಗ್ತಾ ಹೋಗ್ತವೆ. ನೆಕ್ಸ್ಟ್ ಬಯೋ ಕಾಂಪ್ಯೂಟಿಂಗ್ ಅಂದ್ರೇನು? ಯೂಸಸ್ biological molecules DNA for the computation, stores the massive data in small space. ಸರಿನಾ? ನೆಕ್ಸ್ಟ್ ಎನರ್ಜಿ ಎಫಿಷಿಯಂಟ್ ಕಂಪೇರ್ಡ್ ಟು ಟ್ರೆಡಿಷನಲ್ ಕಂಪ್ಯೂಟರ್ಸ್ ಯೂಸ್ಡ್ ಇನ್ ಸಾಲ್ವಿಂಗ್ ಕಾಂಪ್ಲೆಕ್ಸ್ ಬಯೋಲಜಿಕಲ್ ಪ್ರಾಬ್ಲಮ್ಸ್. ಸೊ ಇಲ್ಲಿ ಅಪ್ಲಿಕೇಶನ್ ಅನ್ನು ಕೊಟ್ಟಿದ್ದೀನಿ. ಇಷ್ಟು ಟಾಪಿಕ್ಗಳನ್ನು ಓದಿದ್ರೆ ಸಾಕು, ಆಲ್ಮೋಸ್ಟ್ ನೀವು 95% ಮಾರ್ಕ್ಸನ್ನು ತಗೋಬಹುದು. ಸೊ ಉಳಿದಿರುವಂಥ ಎಲ್ಲ ಮಾಡ್ಯೂಲ್ಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರ ಪ್ಲೇಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ನೋಡ್ಬೋದು. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.